ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿಯೊಂದು ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ. ಸೊ ಇವತ್ತೇನಂತಂದರೆ ಈವ್ನಿಂಗ್ ಅಡುಗೆ ಏನಾದರೂ ಮಾಡಬೇಕು ಸ್ಪೆಷಲಾಗಿ ಅನಿಸು. ಸೊ ನಾನು ಅದಕ್ಕೆ ತುಂಬ ದಿವಸಗಳಾಗಿತ್ತು. ಸೊ ಪಾಲಕ್ ಚಪಾತಿ ಮತ್ತು ಇಸ್ಕಿದವರೆ ಬೇಳೆ, ಅಂದರೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ. ಸೊ ಅದರಲ್ಲಿ ಇಸ್ಕಿದವರೆ ಬೇಳೆ ಸಾಂಬಾರು ಮತ್ತು ಚಪಾತಿ ಮಾಡೋಂತ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸೊ ಯಾಕಪ್ಪ ಅಂದರೆ ನಾನು ಇವತ್ತು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿಕೊಂಡ್ರೆ ಇವಾಗ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಅದು ಪೂರ್ತಿ ಸ್ಮಾಶ್ ಆಗಬೇಕು. ಸೊ ಆ ಥರ ನಾವು ಇದು ಮಾಡೋಕ್ಕಾಗುತ್ತೆ. ಸೊ ಯಾಕಪ್ಪ ಅಂತಂದರೆ ಈ ಥರ ತುಂಬ ಫುಲ್ಲು ಫ್ಲಾಶ್ ಆಗಬೇಕು, ಅಂದರೆ ತುಂಬ ನುಣ್ಣಗೆ ಮಾಡ್ಕೊಬೇಕಂತ. ಸೊ ಇದು ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟು ನಾನು ಇವಾಗ ಚಪಾತಿ ಮಾಡೋದಕ್ಕೆ ಆಶೀರ್ವಾದ್ ಗೋಧಿ ಹಿಟ್ಟು ಇದನ್ನು ಬೆಳೆಸ್ತಾ ಇದ್ದೀನಿ. ನೀವು ಯಾವ್ದು ಬೆಳೆಸ್ತೀರಿ ಅಂತ ಕಮೆಂಟ್ ಮಾಡಿ. ನಮಗೆ ಎಷ್ಟು ಬೇಕು ಅಷ್ಟು ಅಷ್ಟನ್ನು ಮಾತ್ರ ತೊಗೊಬೇಕು. ಸೊ ನಮ್ಮ ಮನೇಲಿ 3 ಮೆಂಬರ್ಸ್ ಇರೋದ್ರಿಂದ ನನಗೆ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ನಾವು ಇದಕ್ಕಿವಾಗ ಸಾಲ್ಟ್, ರುಚಿ ತಕ್ಕಂತೆ ಸಾಲ್ಟ್ ಹಾಕಬೇಕು. ಒಂದು ಬೌಲಲ್ಲಿ ಆಯಿಲ್, ಇವಾಗ ರುಬ್ಬಿರೋಂಥ ಪಾಲಕ್ ಸೊಪ್ಪನ್ನು ನಾವು ಚಪಾತಿಗೆ ಇದು ಗೋಧಿ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ನಾವು ಕಲಿಸ್ಕೊಬೇಕು. ಸೊ ಅವಾಗ ರೆಡಿ ಪಾಲಕ್ ಚಪಾತಿ. ತುಂಬ ಟೇಸ್ಟಾಗಿರುತ್ತೆ. ಸೊ ಯಾರೆಲ್ಲ ಮಾಡಿಲ್ಲ ಗೊತ್ತಿಲ್ಲ ಅಂದರೆ ಇದನ್ನು ನೋಡಿಕೊಂಡು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ವೆಜಿಟೇಬಲ್ಸ್ ಎಲ್ಲ. ಈಗ ಕೆಲವರು ಸಾಂಬಾರಲ್ಲಿ ಸೊಪ್ಪು ಹಾಕಿದ್ರೆ ಯಾರೂ ತಿನ್ನಲ್ಲ. ಸೊ ಅಂಥವರು ಈ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ.
ಸೊ ಫೈನಲಿ ಈ ಥರ ಆಗಿದೆ. ಸೊ ಈ ಥರ ನಾವು ಮೆತ್ತಗೆ ಮೃದು ಆಗೋ ಥರ ಕಲಿಸ್ಕೊಬೇಕು. ಯಾಕೆಂತಂದರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನಾವು ಇದನ್ನು ನೆನ್ಕೊಳಕ್ಕೆ ಬಿಡಬೇಕು. ಸೊ ನೆಕ್ಸ್ಟು ನಾವು ಇವಾಗ ಇದನ್ನು ನೆನ್ಕೊಳ್ಳೋ ಅಷ್ಟೊತ್ತಿಗೆ ಸೊ ಮಿಸ್ಕಿದ ಅವರೆಬೇಳೆ ಸಾಂಬಾರು ಅದಕ್ಕೇನೆಲ್ಲ ರೆಸಿಪಿ ಬೇಕಂತಂದ್ರೆ ನಾನು ಹೇಳ್ತೀನಿ. ಸೊ ನಾನಿವಾಗ ಮಿಸ್ಕಿದ ಅವರೆಬೇಳೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾನಿವಾಗ 1 ಬೌಲಷ್ಟು ಮಿಸ್ಕಿದ ಅವರೆಬೇಳೆ ತೊಗೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ ಸ್ಟವ್ ಮಾಡಿಟ್ಟು ಅದರೊಳಗಡೆ ನೀರು ಹಾಕ್ತೀನಿ. ಅನ್ನಿಸ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತೊಗೋಬೋದು. ಸೊ ನನಗೆ ಒಂದು ಬೌಲ್ ಬೇಕಾಗುತ್ತೆ, ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಸೊ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸೊ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟೇ ಬರುತ್ತೆ. ಮೆಣಸಿನ್ಕಾಯಿ ಟೊಮೊಟೊ ಅಂದರೆ ರುಚಿಗೆ ತಕ್ಕಂತೆ ನಾವು ಹಾಕೊಬೇಕು. ಸೊ ಎಲ್ಲ ಒಂದರಲ್ಲೇ ಹಾಕಬೇಕು. ಸೊ ನಾನು ಈ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಬೇಲಿ ಅಂತೇಳಿ. ಒಂದು ಗ್ಲಾಸು ನಾನು ತೊಗರಿಬೇಳೆಯನ್ನು ತೊಗೊಳ್ತೀನಿ, ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ. 1 ಗ್ಲಾಸ್ ಹಾಕಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಕ್ಕಂತೆ ಉಪ್ಪನ್ನು ನಾನು ಹಾಕಬೇಕು. ನೆಕ್ಸ್ಟು ನಮ್ಮ ಮನೇಲೇ ಮಾಡ್ಕೊಂತ ಸಾಂಬಾರು ಪೌಡ್ರು. ಸೊ ನಾನಿಲ್ಲಿ 2 ಸ್ಪೂನು ಸಾಂಬಾರು ಪೌಡ್ರನ್ನ ತಗೊತೀನಿ. ಅಷ್ಟು ಮೇಡಮ್ ಸ್ವಲ್ಪ ಒಂದು ಅರ್ಧ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಕು. ನಾನು ಮನೆಯಲ್ಲೇ ಮಾಡ್ಕೊತೀನಿ ಆದಷ್ಟು ನಾನು ಫ್ರೀ ಟೈಮ್ ಇದ್ದಾಗೆಲ್ಲ. ಸೊ ಯಾಕಪ್ಪ ಅಂದರೆ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ. ತೊಳ್ಕೊಡೋದು ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೋಣ. ಒಂದು 1/4 ಟೀ ಸ್ಪೂನಷ್ಟು. ಸೊ ನಾವು ಇದನ್ನು ಮಿನಿಮಮ್ ಒಂದು 3 ವಿಸಲ್ 3 ವಿಸಲ್. ಇವಾಗ ನಾನು 1 ಬಾಟಲಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸಾಂಬಾರು ಸ್ವಲ್ಪ ಟೇಸ್ಟಾಗಿ ಬರಲಿ ಅಂತ ಹೇಳಿ. ತುಂಬ ಟೇಸ್ಟಾಗಿರುತ್ತೆ ಕೂಡ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಸ್ಟವ್ನ ಹಚ್ಬಿಟ್ಟು ಒಂದು 3 ವಿಸಲ್ ಸಾಕು, ಜಾಸ್ತಿ ಬೇಡ. ಯಾಕಂದ್ರೆ ಫುಲ್ಲು ವಿಸಲ್ ಹೊಡ್ಸಿದ್ರೆ ಫುಲ್ಲೆಲ್ಲ ಅದು ಬೇಳೆಗಳೆಲ್ಲ ಕರಗೋಗುತ್ತೆ. ಸೊ ಅದಕ್ಕೆ ಒಂದು 3 ವಿಸಲ್ ಸಾಕು. ಸೊ ಇವಾಗ ನಾವು ಇದು ಸಾಂಬಾರು ವಿಸಲ್ ಆಗೋದಷ್ಟರಲ್ಲಿ ನಾವು ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಸೊ ನಾವು ಇವಾಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸೊ ಇವಾಗ ನಾವು ಚಪಾತಿ ಹಿಟ್ಟಲ್ಲಿ ನೆನ್ಕೊಂಡಿದೆ. ಸೊ ನಾವು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಸಾಂಬಾರು ಆಗೋಷ್ಟರಲ್ಲಿ. ತುಂಬ ಚೆನ್ನಾಗಿದೆ, ನಂತರ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ. ಸೊ ಯಾಕಂದರೆ ಹಿಟ್ಟು ಸ್ವಲ್ಪ ನೆಂದ್ಕೊಂಡಷ್ಟು ಚಪಾತಿ ರೌಂಡಾಗಿ ಶೇಪಲ್ಲಿ ಬರ್ತವೆ. ಚಪಾತಿ ಹೆಂಗಿದೆ, ಸಖತ್ತಾಗಿದೆ.
ಇವಾಗ ಮಸ್ಕೊಂಡು ಇಟ್ಕೊಂಡು ಸಾಂಬಾರನ್ನ ನಾನು ಇವಾಗ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಇದಕ್ಕೆ ನಾನು ಇವಾಗ ಆಯಿಲ್, ಗೋಲ್ಡಿನ ಆಯಿಲ್ನ ಉಪಯೋಗಿಸ್ತಿದ್ದೀನಿ. ಸ್ವಲ್ಪ ಹಾಕೋಣ. ಸಾಕು, ಒಂದು 15 ನಿಮಿಷ ನಾವು ಕುದಿಸ್ಕೊಟ್ರೆ ಸಾಕು, ಯಾಕಂದರೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಟೇಸ್ಟ್ ಆಗಿರುತ್ತೆ ಅಂತ. ಸೊ ಇವಾಗ ಒಂದು ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟು ಅಲ್ಲಿ ಕರಿಬೇವು ಸೊಪ್ಪು ಇರ್ತದೆ. ಸೊ ಅದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಏನಾಯ್ತು ಮಾಡ್ತಿದ್ಯಾ? ಇಲ್ಲ, ವಿಡಿಯೋ ಮಾಡ್ತಿದ್ದೆ. ಕುಚ್ಚು ಬಂದ ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬೇಕು. ಸೊ ನಾನಿವಾಗ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಯಾಕೆ ಕಾಯಿ ಅಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರ ಇರುತ್ತೆ. ಬಾಯಿ ಸಿಗ್ತಾಯಿದ್ರೆ ತುಂಬ ತಿನ್ಬೇಕಂತ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಳೋಣ. ಸ್ವಲ್ಪ ನೀರು ಸಿಗುತ್ತೆ. ಸೊ ಇವಾಗ ಚೆನ್ನಾಗಿ ಒಂದಿಷ್ಟು ಏನಪ್ಪ ಅಂದರೆ ಚೆನ್ನಾಗಿ ಕೆಂಪು ಆಗೋ ಥರ ನಾವು ಫ್ರೈ ಮಾಡಬೇಕು. ಇಲ್ಲಾಂದರೆ ಅದು ಬಾಯಿಗೆ ಹಾಗೆ ಸಿಗ್ತಾಯಿದ್ರೆ ಚೆನ್ನಾಗಿ ಅನ್ಸಲ್ಲ. ತುಂಬ ಚೆನ್ನಾಗಿ ಬೇಯಿಸ್ಬೇಕು. ತುಂಬ ಚೆನ್ನಾಗಿ ಘಮ ಅಂತೈತೆ. ಸೊ ಇವಾಗ ನೋಡಿ ಈ ಥರ ಸ್ಮ್ಯಾಶ್ ಮಾಡಬೇಕು. ನಾನು ಸ್ಮ್ಯಾಶ್ ಅಂತ ಇದು ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಬೇಕು. ಸೊ ನಾವು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ನೀರೇನು ಸೇರಿಸಬಾರ್ದು ಆ್ಯಕ್ಚುಲಿ, ಯಾಕಂತಂದರೆ ಅದು ಸ್ವಲ್ಪ ಉಪ್ಪು ಹಾಕೋಣ. ಅವಾಗಲೇ ಹಾಕಿದ್ದೆ, ಸ್ವಲ್ಪ ಇವಾಗ ನೋಡ್ಕೊಂಡು ಉಪ್ಪು ಹಾಕೋಣ. ಇವಾಗ ಇಲ್ಲಿ ಟೇಸ್ಟ್ ಮಾಡ್ಬೇಕಂತಾನೆ ಶಿವಾನಿ ಇದ್ದಾರೆ. ಶಿವಾನಿ ಕಮ್, ಸ್ವಲ್ಪ ಟೇಸ್ಟ್ ಮಾಡು. ಸಾಂಬಾರು ಉಪ್ಪು ಬಾ, ಈ ಕಡೆ ಬೃಂದ, ಈ ಕಡೆ ಈ ಕಡೆ ಇವರು ಬೃಂದ ಅಂತ. ಸೊ ನಾನೇನು ಅಡುಗೆ ಮಾಡಲಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿ ಬಂದಿದೆ. ಟೇಸ್ಟ್ ಆಗಿತ್ತಾ? ನೀರೇನು ಹಾಕೋದು ಬೇಡವಾ? ಬೇಡ ಅನ್ಸುತ್ತೆ. ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ಅದು ಆ ಕಡೆ ಮೇಲೆ ಚಪಾತಿ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಬೇಯಿಸ್ಕೊಂಬಿಟ್ಟು ಫುಲ್ ಬ್ಯಾಟಿಂಗ್.
ಒಂದು 10 ಮಿನಿಟ್ಸ್ ಬೇಯಿಸ್ಕೊಬೇಕು. ಹಾಂ ಇನ್ನೇನು ಆಯ್ತಲ್ಲ. ಸೊ ಇವಾಗ ಚಪಾತಿನ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡೋಣ. ಅಲ್ಲೊಂದು ಚಪಾತಿ ಇರ್ತದೆ ಹೇಗೆ ನೋಡಿ. ಸೊ ಇವಾಗ ಫುಲ್ ರೆಡಿ ಆಯಿತು ಸಾಂಬಾರು. ಇದ್ದಾಗಲೇ ಬೇಳೆ ಸಾಂಬಾರು ಫುಲ್ ರೆಡಿ. ಸೊ ಈಗ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಟೇಸ್ಟ್ ಮಾಡಿ ಸೈಲೆಂಟ್ ಆಗಿರು. ಲಕ್ಕಿ ಲಕ್ಕಿ ಪಾಪ ಡಿಸ್ಟರ್ಬ್ ಮಾಡ್ತಾರಂತ ಹೇಳಿ ರೂಮಲ್ಲಿ ಕೂಡ ಹಾಕಿದ್ದೀವಿ. ತುಂಬ ಅಳ್ತಾ ಇದೆ. ಅಂದರೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ಲೈಟಾಗಿ ಶಿವಾನಿ ಇದೇನು ಚಪಾತಿ ಹೇಳು? ಎಲ್ಲ ಇದೆ. ಅಲ್ಲ ನಿಜವಾಗ್ಲು ಇನ್ನೊಂದು ಮೆಂತ್ಯ ಚಪಾತಿ, ಮೆಂತ್ಯ ಚಪಾತಿ, ಮೆಂತ್ಯ ಸೊಪ್ಪು ಎರಡು ಮಿಕ್ಸ್, ಪಾಲಕ್ ಮತ್ತು ಮೆಂತ್ಯ ಎರಡು ಮಿಕ್ಸ್ ಮಾಡಿ ತಗೊಂಡ್ರೆ ನಿಮಗೂ ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಾದರೆ ಖಂಡಿತ ಮಿಸ್ ಮಾಡದೆ ನೀವು ಮನೆಯಲ್ಲಿ ಈ ರೆಸಿಪಿ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಫೈನಲಿ 3 ವಿಸಲ್ ಆದಮೇಲೆ ಸೊ ನಾನು ಬೇಯಿಸ್ಕೊಂಡಿದ್ದಂತ ಮತ್ತು ಇಸ್ಕಿದವ್ರಿಗೆ ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಇದನ್ನ ಚೆನ್ನಾಗಿ ಮಸಿಬೇಕು ನೀಟಾಗಿ. ಇನ್ನೊಂದು ಪಾತ್ರೆ ಕೊಡಿ, ಹಂಗೆ ಚೌಟ್ ಕೊಡಿ ಅಷ್ಟೆ. ಅಂದರೆ ಈ ಥರ ಚೆನ್ನಾಗಿ ಮಸಿಯೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು. ಈ ಥರ ಮಸಿಬೇಕು, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಅವರೆಕಾಳು ಸೀಸನ್ ಅಲ್ವಾ, ಸೊ ತುಂಬ ವೆರೈಟೀಸ್ ಎಲ್ಲ ಮಾಡ್ಬೋದು.
ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಸೊ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮಾಡ್ಕೊಂಡು ತಿನ್ಬೇಕಂತ ಪದೇ ಇದು ಎರಡನೇ ಸರಿ ನಾನು ತಿಂತಾ ಇರೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅವರೇ ಕಳೆದ್ರೆ ನನಗೆ ಆಗಲ್ಲ, ಆದರೂ ಇಷ್ಟಪಟ್ಟು ಟೇಸ್ಟ್ ಇರೋದಕ್ಕೆ ಇಷ್ಟಪಟ್ಟು ತಿಂತಿದ್ದೀನಿ. ಮೆಣಸಿಕಾಯಿ ಖಾರ ಇತ್ತು ಅನ್ಸುತ್ತಲ್ವಾ? ಗೈಸ್ ಫೈನಲಿ ರೆಡಿ ಆಯಿತು ಪಾಲಕ್ ಚಪಾತಿ ಮತ್ತು ಇಸ್ಕಿದರಗಡೆ ಸಾಂಬಾರು. ಸೊ ಇವಾಗ ಫೈನಲಿ ಟೇಸ್ಟ್ ಮಾಡಿ. ಸೊ ನನ್ನ ಜೊತೆ ನನ್ನ ಬೃಂದ ಇದ್ದಾಳೆ. ಸೊ ಹೆಂಗಿದೆ ಅಂತ ಹೇಳೋಣ. ಬೈ ಕಡೆ ಸೂಪರ್ ಆಗಿದೆ ಗೈಸ್. ನಾನು ಸುಳ್ಳ್ಯದಲ್ಲಿ ನಿಜ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಸೊ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ. ಸೊ ಅದರಲ್ಲಿ ಒಳಗಡೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತಂತ ಇಂಗ್ರೀಡಿಯೆಂಟ್ಸ್ ಅಂತಂತ ಹೇಳಿ ನಾನು ಹಾಕಿರ್ತೀನಿ. ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಸೊ ಸೂಪರಾಗಿದೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಇದೇ ಥರ ನಿಮಗೆ ನೆಕ್ಸ್ಟು ಹೊಸ ಅಡುಗೆ ಕಲ್ತ್ಕೊಂಡ್ಬಿಟ್ಟು ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ. ಏನು ಶೇರ್ ಮಾಡಬೇಕು? ಬಾಯ್ ಬಾಯ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.